ಓಂ ಶಾಂತಿ. ಅವ್ಯಕ್ತ ವಾಗ್ದಾದ ರಿವೈಸ್ 12-1-84. ಸದಾ ಸಮರ್ಥ ಸೋಚೋ ತಥಾ ವರ್ಣನ್ ಕರೋ. ಸದಾ ಸಮರ್ಥ ಯೋಚನೆ ಮಾಡಿ ಹಾಗೂ ವರ್ಣನೆ ಮಾಡಿ. सर्वसमर्थ शिव बाबा शक्ति स्वरूप श्रेष्ठ आत्माओं के प्रति बोले. सर्व समर्थ शिव बाबा शक्ति स्वरूप श्रेष्ठ आत्मಗಳಿಗಾಗಿ ನುಡಿಸಿದರು. आज आवाज से परे रहने वाले बाप आवाज की दुनिया में आए हैं. सभी बच्चों को आवाज से परे ಸ್ಥಿತಿ में ले जाने के लिए ಇಂದು ಶಬ್ದದಿಂದ ದೂರ ಇರುವಂತಹ ತಂದೆ ಶಬ್ದದ ಪ್ರಪಂಚದಲ್ಲಿ ಬಂದಿದ್ದಾರೆ. ಎಲ್ಲ ಮಕ್ಕಳನ್ನು ಶಬ್ದದಿಂದ ದೂರ ಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕಾಗಿ ಬಂದಿದ್ದಾರೆ. ಕ್ಯೋಂಕಿ ಆವಾಜ್ ಸೆ ಪರೆ ಸ್ಥಿತಿ ಮೇ ಬಾಬಾ ಹೇಳ್ತಾರೆ, ಶಬ್ದದಿಂದ ದೂರ ಇರುವ ಸ್ಥಿತಿಯಲ್ಲಿ, ಆ ಸೈಲೆನ್ಸಿನ ಸ್ಥಿತಿಯಲ್ಲಿ ಏನೇನು ಸಮಾವೇಶ ಆಗಿದೆ. ಅತಿ ಸುಖ और ಶಾಂತಿ ಕಿ ಅನುಭೂತಿ ಹೋತಿ ಹೈ. ಅತಿ ಸುಖ ಮತ್ತು ಶಾಂತಿಯ ಅನುಭೂತಿ ಆಗುತ್ತೆ. ಆವಾಜ್ ಸೆ ಪರೆ ಶ್ರೇಷ್ಠ ಸ್ಥಿತಿ ಮೇ स्थित होने से सदा स्वयं को बाप समान संपन्न स्थिति में अनुभव करते हैं. ಶಬ್ದದಿಂದ ದೂರ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗೋದ್ರಿಂದ ಸದಾ ಸ್ವಯಂವನ್ನು ತಂದೆಯ ಸಮಾನ ಸಂಪನ್ನ ಸ್ಥಿತಿಯಲ್ಲಿ ಅನುಭವ ಮಾಡ್ತೀರಿ. ತಂದೆಯ ಸಮಾನ ಗುಣಗಳ ಸಂಪನ್ನತೆ, ಶಕ್ತಿಗಳ ಸಂಪನ್ನತೆ, ಸಂಪನ್ನ ಸ್ಥಿತಿಯ ಅನುಭವ ಮಾಡ್ತೀರಿ. आज के मानव आवाज से परे सच्ची शांति के लिए अनेक प्रकार के प्रयत्न करते रहते हैं. ಇಂದಿನ ದಿನ ಮಾನವರು ಶಬ್ದದಿಂದ ದೂರ ಸತ್ಯವಾದ ಶಾಂತಿಗಾಗಿ ಅನೇಕ ಪ್ರಕಾರದ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಕಿತನೆ ಸಾಧನ ಅಪನಾತೆ ರಹತೆ ಹೈ. ಅದಕ್ಕಾಗಿ ಎಷ್ಟು ಸಾಧನಗಳನ್ನು ಉಪಯೋಗಿಸ್ತಾರೆ. ಲೇಕಿನ್ ಆಪ್ ಸಭಿ ಶಾಂತಿ ಕೆ ಸಾಗರ್ ಬಚ್ಚೆ, ಶಾಂತ ಸ್ವರೂಪ್ ಮಾಸ್ಟರ್ ಶಾಂತಿ ಕೆ ಸಾಗರ್ ಹೋ. ಆದರೆ ತಾವು ಎಲ್ಲ ಶಾಂತಿಯ ಸಾಗರನ ಮಕ್ಕಳು, ಶಾಂತ ಸ್ವರೂಪ ಮಾಸ್ಟರ್ ಶಾಂತಿ ಸಾಗರರು ಆಗಿದ್ದೀರಿ. ಅವರು ಎಷ್ಟು ಸಾಧನೆಗಳನ್ನು ಯೂಸ್ ಮಾಡ್ತಾರೆ, ಅನೇಕ ಪ್ರಕಾರದ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ನೀವು ಶಾಂತಿಯ ಸಾಗರನ ಮಕ್ಕಳು, ಶಾಂತ ಸ್ವರೂಪರಾಗಿದ್ದೀರಿ, ಮಾಸ್ಟರ್ ಶಾಂತಿಯ ಸಾಗರರು ಆಗಿದ್ದೀರಿ. ಸೆಕೆಂಡ್ ಮೇ ಅಪ್ನೆ ಶಾಂತಿ ಸ್ವರೂಪ್ ಸ್ಥಿತಿ ಮೇ ಸ್ಥಿತ ಹೋ ಜಾತೆ ಹೋ. ನೀವು ಒಂದು ಸೆಕೆಂಡಿನಲ್ಲಿ ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡ್ತೀರಿ. ನಾನು ಆತ್ಮ, ನನ್ನ ಸ್ವಧರ್ಮ ಶಾಂತಿ, ಆ ಸಂಕಲ್ಪದಿಂದ, ಆ ಸ್ಮೃತಿಯಿಂದ ಒಂದು ಸೆಕೆಂಡಿನಲ್ಲಿ ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡ್ತೀರಿ. ಐಸೆ ಅನುಭವಿ ಹೋನ, ಈ ರೀತಿಯ ಅನುಭವಿ ಆಗಿದ್ದೀರಲ್ವ. ಸೆಕೆಂಡ್ ಮೇ आवाज में आना और सेकंड में आवाज से परे स्वधर्म में स्थित हो जाना, ऐसी ಪ್ರಾಕ್ಟೀಸ್ है. ಒಂದು ಸೆಕೆಂಡಿನಲ್ಲಿ ಶಬ್ದದಲ್ಲಿ ಬರುವುದು, ಮಾತುಕತೆ ವ್ಯವಹಾರ ಇದೆ. ಒಂದು ಸೆಕೆಂಡಿನಲ್ಲಿ ಶಬ್ದದಲ್ಲಿ ಬರುವುದು ಮತ್ತು ಒಂದು ಸೆಕೆಂಡಿನಲ್ಲಿ ಮುಗೀತು ಮಾತುಕತೆ ವ್ಯವಹಾರ. ಒಂದು ಸೆಕೆಂಡಿನಲ್ಲಿ ಶಬ್ದದಿಂದ ದೂರ ಸ್ವಧರ್ಮದಲ್ಲಿ ಸ್ಥಿತರಾಗುವಂತಹದ್ದು. ಈ ರೀತಿ ಪ್ರಾಕ್ಟೀಸ್ ಇದೆಯಾ? ಬಾಬಾ ಕೇಳ್ತಾ ಇದ್ದಾರೆ. ಇನ್ ಕರ್ಮೇಂದ್ರಿಯೋಂ ಕೆ ಮಾಲಿಕ್ ಹೋನಾ. ಹೇಗೆ
ಒಂದು ಸೆಕೆಂಡಿನಲ್ಲಿ ಶಬ್ದದಲ್ಲಿ ಬರೋದು, ಒಂದು ಸೆಕೆಂಡಿನಲ್ಲಿ ಶಬ್ದದಿಂದ ದೂರ ಸ್ವಧರ್ಮದಲ್ಲಿ ಸ್ಥಿತ ಆಗೋದು. ಈ ಕರ್ಮೇಂದ್ರಿಯಗಳಿಗೆ ನೀವು ಮಾಲೀಕರಾಗಿದ್ದೀರಲ್ವ. ನಾನು ಮಾತಾಡಬೇಕು ಅಂದಾಗ ಮಾತಾಡೋದು, ವ್ಯವಹಾರ ಇದೆ, ಮಾತಾಡಬೇಕು, ಮಾತಿನಲ್ಲಿ ಬರೋದು. ಇವಾಗ ವ್ಯವಹಾರ ಇಲ್ಲ, ಮಾತಿಲ್ಲ, ಸ್ವಧರ್ಮದಲ್ಲಿ ಸ್ಥಿತ ಆಗುವಂತಹದ್ದು. ಇದರ ಪ್ರಾಕ್ಟೀಸ್ ಇದೆಯಾ? ಯಾಕೆ ನೀವು ಕರ್ಮೇಂದ್ರಿಯಗಳಿಗೆ ಮಾಲೀಕರಾಗಿದ್ದೀರಲ್ವಾ. जब चाहो कर्म में आओ, जब चाहो कर्म से परे कर्मातीत ಸ್ಥಿತಿ में ಸ್ಥಿತ हो जाओ. ಬೇಕು ಅಂದಾಗ ಕರ್ಮದಲ್ಲಿ ಬರೋದು, ಶಬ್ದದಲ್ಲಿ ಮಾತಿನಲ್ಲಿ ಬರೋದು. ಕರ್ಮದಿಂದ ದೂರ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗೋದು. ಯಾವಾಗ ಬಯಸ್ತೀವಿ ಆವಾಗ ಕರ್ಮದಿಂದ ದೂರ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹದ್ದು. ಕರ್ಮೇಂದ್ರಿಯಗಳಿಗೆ ಮಾಲೀಕರಾಗಿದ್ದೀರಲ್ವ. ಅದರಿಂದ ಬೇಕು ಅಂದಾಗ ಬಯಸಿದಾಗ ಕರ್ಮದಲ್ಲಿ ಬರೋದು, ಶಬ್ದದಲ್ಲಿ ಬರೋದು. ಬಯಸಿದಾಗ ಕರ್ಮದಿಂದ ದೂರ, ಶಬ್ದದಿಂದ ದೂರ, ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹದ್ದು. इसको कहा जाता है अभी अभी न्यारे और अभी अभी कर्म द्वाರ ಸರ್ವಕ್ಕೆ ಪ್ಯಾರೆ. ಇದಕ್ಕೆ ಹೇಳಲಾಗುತ್ತೆ ಈಗೀಗ ಭಿನ್ನರು, ಸ್ವಧರ್ಮದಲ್ಲಿ ಸ್ಥಿತರಾಗುವಂತಹದ್ದು, ಶರೀರದಿಂದ ಭಿನ್ನರಾಗುವಂತಹದ್ದು. ಈಗೀಗ ಭಿನ್ನರು ಮತ್ತು ಈಗೀಗ ಕರ್ಮದ ಮೂಲಕ ಸರ್ವರಿಗೆ ಪ್ರಿಯರು. ಕರ್ಮದಲ್ಲಿ ಬರಬೇಕಾಗಿ ಬಂತು, ಮಾತಿನಲ್ಲಿ ಬರಬೇಕಾಗಿ ಬಂತು, ಆವಾಗ ಹೇಗೆ ಹೇಗೆ ವ್ಯವಹಾರ ಮಾಡಬೇಕು, ಯಾರೊಂದಿಗೆ ಹೇಗೆ ಮಾತಾಡಬೇಕು, ಆ ಥರ ಮಾಡಿದಾಗ ಏನಾಗುತ್ತೆ, ಸರ್ವರಿಗೂ ಪ್ರಿಯರಾಗ್ತೀವಿ. ऐसी कंट्रोलिंग पावर रूलिंग पावर अनुभव होती है ना. ಈ ರೀತಿ ಕಂಟ್ರೋಲಿಂಗ್ ಪವರು ರೂಲಿಂಗ್ ಪವರು ಅನುಭವ ಆಗುತ್ತೆ ಅಲ್ವಾ. ನೀವು ಕರ್ಮೇಂದ್ರಿಯಗಳಿಗೆ ಮಾಲೀಕರು ಅಂದಾಗ ಈ ರೀತಿ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಅನುಭವ ಆಗುತ್ತಲ್ವಾ. जिन बातों को दुनिया के मानव मुश्किल कहते हैं वो मुश्किल बातें आप श्रेष्ठ आत्माओं के लिए सहज नहीं लेकिन अति सहज है. ಯಾವ ಮಾತುಗಳಿಗೆ ಪ್ರಪಂಚದ ಮನುಷ್ಯರು ಕಷ್ಟ ಅಂತ ತಿಳ್ಕೊಳ್ತಾರೆ, ಆ ಕಷ್ಟದ ಮಾತುಗಳು ತಾವು ಶ್ರೇಷ್ಠ ಆತ್ಮಗಳಿಗಾಗಿ ಸಹಜ ಮಾತ್ರ ಅಲ್ಲ, ಅತಿ ಸಹಜ. ನಾವು ಬಯಸಿದಾಗ ಶಬ್ದದಿಂದ ದೂರ ಆಗುವುದು, ಈ ಶರೀರದಿಂದ ದೂರ ಆಗುವುದು, ನಮ್ಮ ಸ್ವಧರ್ಮದಲ್ಲಿ ಶಾಂತಿಯಲ್ಲಿ ಸ್ಥಿತರಾಗೋದು. ಬಯಸಿದಾಗ ಏನು, ಕರ್ಮದಲ್ಲಿ ಬಂದು ವ್ಯವಹಾರಗಳು ಮಾಡೋದು, ಹೇಗೆ ಮಾಡಬೇಕು ಹಾಗೆ ಮಾಡೋದು ವ್ಯವಹಾರದಲ್ಲಿ ಬಂದಾಗ. ಇದಕ್ಕೆ ಹೇಳ್ತಾರೆ ಸರ್ವರಿಗೂ ಪ್ರಿಯರಾಗುವಂತಹದ್ದು, ನ್ಯಾರ ಪ್ಯಾರ. ಅವ್ರೇನಂತಾರೆ ಪ್ರಪಂಚದವರು, ಅವ್ರಿಗೆ ಅಂಟ್ಕೊಂಡ್ರೆ ಅಂಟ್ಕೊಳ್ಳೋದು ಗೊತ್ತು, ದೂರ ಆಗೋದು ಅಂದರೆ ದೂರ ಆಗೋದು ಗೊತ್ತು ಅಲ್ವಾ. ದೂರ ಆಗ್ಬಿಡ್ತಾರೆ ಅಂದರೆ ಅವ್ರ ಕತೆ ಮಾತು ಬೇಡ, ವ್ಯವಹಾರನೂ ಬೇಡ, ಏನೂ ಬೇಡ, ಆ ಥರ ದೂರ ಇರೋದು. ಇಲ್ಲ ಅಂದರೆ ಅಂಟ್ಕೊಳ್ಳೋದು, ಅತಿ ಮೋಹ ಅತಿ ಪ್ರೀತಿ ಗೊತ್ತು ಅಲ್ವಾ. ಈ ಥರ ಬಯಸಿದಾಗ ಭಿನ್ನರಾಗೋದು, ಬಯಸಿದಾಗ ಎಲ್ಲರಿಗೂ ಪ್ರಿಯರಾಗೋದು. ಪ್ರಿಯರಾಗೋದು ಅಂದರೆ ಸರಿಯಾದ ವ್ಯವಹಾರ, ಮಾತುಕತೆ ವ್ಯವಹಾರ ಸರಿಯಾಗಿ ಮಾಡೋದು. ನಾನು ಇಷ್ಟು ಸಮಯ ನನ್ನ ಸ್ವಧರ್ಮದಲ್ಲಿ ಸ್ಥಿತ ಆಗಿದ್ದೆ ಅಂತ ಹೇಳಿಬಿಟ್ಟು ವ್ಯವಹಾರದಲ್ಲಿ ಬಂದಾಗ ಹಾಗೂ ಹೀಗೂ ಇದ್ರೆ ಎಲ್ಲರಿಗೂ ಪ್ರಿಯರಾಗೋದಿಲ್ಲ. ಆ ಸಮಯಕ್ಕೆ ಏನು ಮಾತಾಡಬೇಕು, ಹೇಗೆ ಕರ್ಮ ಮಾಡಬೇಕು, ಹೇಗೆ ವ್ಯವಹಾರ ಮಾಡಬೇಕು, ಹಾಗೆ ಮಾಡಿದಾಗಲೂ ಎಲ್ಲರಿಗೂ ಪ್ರಿಯರಾಗೋದು ಅಲ್ವಾ. ಪ್ರಪಂಚದವರಿಗೆ ಭಿನ್ನ ಆಗೋದು ಗೊತ್ತು. ನಿನ್ನ ಸಹವಾಸನೇ ಬೇಡ, ನಿನ್ನ ಸಂಘನೇ ಬೇಡ, ನಿನ್ನ ಮಾತು ಬೇಡ, ನಿನ್ನ ಕಥೆನೂ ಬೇಡ ಅಂತ ದೂರ ಇರೋದು, ಇಲ್ಲಾಂದರೆ ಅಂಟ್ಕೊಳ್ಳೋದು.
ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ ಅಂಟುಕೊಳ್ಳೋದು, ಅದು ಅವ್ರಿಗೆ ಗೊತ್ತು. ಈ ಥರ ಭಿನ್ನರಾಗೋದು ಮತ್ತು ಅತಿ ಪ್ರಿಯರಾಗೋದು ಇದು ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ಅವರಿಗೆ ಕಷ್ಟದ ಮಾತು, ನಮಗೆ ಸಹಜ ಮಾತ್ರ ಅಲ್ಲ, ಅತಿ ಸಹಜ ಅಂತಾರೆ ಬಾಬಾ. ಕ್ಯೋಂಕಿ, ಯಾಕೆ ಅತಿ ಸಹಜ ಅಂತಾರೆ? ಮಾಸ್ಟರ್ ಸರ್ವಶಕ್ತಿವಾನ್ ಒಂದು ಹೇಳಿದ್ರು, ಕರ್ಮೇಂದ್ರಿಯಗಳ ಮಾಲೀಕರು, ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್. ಇನ್ನೊಂದು, ತಂದೆಯಿಂದ ಸರ್ವಶಕ್ತಿಗಳನ್ನು ಪಡೆದಿದ್ದೀವಿ, ಅದರಿಂದ ನಮಗೆ ಸಹಜ ಆಗುತ್ತೆ. ಬೇಕು ಅಂದಾಗ ಶಬ್ದದಲ್ಲಿ ಬರೋದು, ಬೇಡ ಅಂದಾಗ ಶಬ್ದದಿಂದ ದೂರ ಸ್ವಧರ್ಮದಲ್ಲಿ ಶಾಂತಿಯಲ್ಲಿ ಸ್ಥಿತರಾಗೋದು. ದುನಿಯಾ ಕೆ ಮಾನವ್ ತೋ ಸಮಸ್ಯೆ ಏಕೈಸೆ ಹೋಗ. ಪ್ರಪಂಚದ ಮನುಷ್ಯರು ತಿಳ್ಕೊಳ್ತಾರೆ ಇದು ಹೇಗಾಗುತ್ತೆ. ಇಸಿ ಉಲ್झन में बुद्धि द्वारा शरीर द्वारा भटकते रहते हैं और आप क्या कहेंगे. ಇದೇ ಗೊಂದಲದಲ್ಲಿ ಬುದ್ಧಿಯ ಮೂಲಕ ಶರೀರದ ಮೂಲಕ ಅಲಿತಾ ಇರ್ತಾರೆ. ಭಕ್ತಿ ಮಾರ್ಗದ ರೀತಿ ನೀತಿಗಳಲ್ಲಿ ಬುದ್ಧಿಯ ಮೂಲಕ ಶರೀರದ ಮೂಲಕ ಆ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೆ ಹೋಗು, ಆ ಯಾತ್ರೆಗೆ ಹೋಗು, ಈ ಯಾತ್ರೆಗೆ ಹೋಗು, ಆ ಗುರುಗಳ ಹತ್ರ ಹೋಗು, ಈ ಗುರುಗಳ ಹತ್ರ ಹೋಗು, ಬುದ್ಧಿಯ ಮೂಲಕ ಮತ್ತು ಶರೀರದ ಮೂಲಕ ಅಲಿತಾ ಇರ್ತಾರೆ. ಆದರೆ ತಾವೇನು ಹೇಳ್ತೀರಿ, ಕೈಸೆ ಹೋಗ ಏ ಸಂಕಲ್ಪ ಕಭಿ ಆ ಸಕ್ತಾ ಹೈ. ಹೇಗಾಗುತ್ತೆ ಇದು ಅನ್ನೋ ಸಂಕಲ್ಪ ನಿಮಗೆ ಎಂದಾದರೂ ಬರುತ್ತಾ, ಬರ್ಲಿಕ್ಕೆ ಸಾಧ್ಯ ಇದೆಯಾ? ಕೈಸೆ ಅರ್ಥಾತ್ ಹೇಗೆ ಅನ್ನೋದು, ಅರ್ಥಾತ್ ಹೇಗೆ ಅರ್ಥಾತ್ ಕ್ವಶನ್ ಮಾರ್ಕ್, ಪ್ರಶ್ನೆ ಹಾಕೋದು ಅಲ್ವಾ, ಕ್ವಶನ್ ಮಾಡೋದು, ಕ್ವಶನ್ ಮಾರ್ಕು. तो कैसे के बजाय फिर से यही आवाज़ निकलता है. ನಮಗೆ ಪ್ರಶ್ನೆಗೆ ಬದಲಾಗಿ ಇದೇ ಶಬ್ದ ಹೊರಡುತ್ತೆ ನಮ್ಮ ಬಾಯಿಂದ. ಯಾವ ಶಬ್ದ ಹೊರಡುತ್ತೆ? ಐಸಾ ಹೋತಾ ಹೈ, ಈ ರೀತಿ ಆಗುತ್ತೆ. ಬೇಕು ಅಂದಾಗ ನಾವು ನಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗ್ತೀವಿ, ಇಲ್ಲ ಕರ್ಮ ವ್ಯವಹಾರ ಇರುವಾಗ ಅತಿ ಪ್ರಿಯರಾಗಿ ಅಲ್ಲಿ ನ್ಯಾರ ಆಗ್ತೀವಿ, ಇಲ್ಲಿ ಅತಿ ಪ್ರಿಯರಾಗಿ ವ್ಯವಹಾರ ಮಾಡ್ತೀವಿ. ಅವರು ಹೇಗೆ ಅಂತಾರೆ, ನಾವು ಏನು ಹೇಳ್ತೀವಿ, ಅವ್ರು ಕ್ವಶನ್ ಮಾರ್ಕ್ ಹಾಕ್ತಾರೆ, ನಾವೇನು ಹೇಳ್ತೀವಿ, ಈ ರೀತಿ ಆಗುತ್ತೆ. ಐಸೆ ಅರ್ಥಾತ್ ಈ ರೀತಿ, ಅರ್ಥಾತ್ ಕೈಸೆ ಅರ್ಥಾತ್ ಕ್ವಶನ್ ಮಾರ್ಕ್, ಈ ರೀತಿ ಅರ್ಥಾತ್ ಫುಲ್ ಸ್ಟಾಪ್. ಮುಂದಕ್ಕೇನು ಮಾತೇ ಇಲ್ವಲ್ಲ, ಈ ರೀತಿ ಅಂದಾಗ फुल स्टॉप. क्वेश्चन मार्क का बदल कर फुल स्टॉप लग गया है ना. ನಿಮಗೆ ಕ್ವಶನ್ ಮಾರ್ಕು ಬದಲಾಗಿ ಫುಲ್ ಸ್ಟಾಪ್ ಬಂದ್ಬಿಡ್ತಲ್ವಾ, ಹೀಗೆ ಅನ್ನೋವಾಗ ಫುಲ್ ಸ್ಟಾಪ್ ಬಂದ್ಬಿಡ್ತಲ್ವಾ. ಕಲ್ ಕ್ಯಾ ಥೇ ಔರ್ ಆಜ್ ಕ್ಯಾ ಹೋ, ಮಹಾನ್ ಅಂತರ್ ಹೇನಾ. ನಿನ್ನೆ ಏನಾಗಿದ್ವಿ, ಇವತ್ತೇನಾಗಿದ್ದೀವಿ, ನಮ್ಮಲ್ಲಿ ಮಹಾನ್ ಅಂತರ ಇದೆ ಅಲ್ವಾ. ಸಮಸ್ಯೆ ಹೋಗಿ ಮಹಾನ್ ಅಂತರ ಹೋಗಿ, ಜ್ಞಾನಕ್ಕೆ ಬರೋಕ್ಕೆ ಮುಂಚೆ ಹೇಗಿದ್ವಿ, ಜ್ಞಾನಕ್ಕೆ ಬಂದ ಮೇಲೆ ಹೇಗಿದ್ದೀವಿ, ಮಹಾನ್ ಅಂತರ ಬಂದಿದೆ ಅಲ್ವಾ. ಕಲ್ ಕಹತೆ ಥೇ ಗಾಡ್ और आज वो, कल कहते थे वो गॉड, आज वो के बजाय वो हो कहते हो. ಬಾಬಾ ಹೇಳ್ತಾರೆ, ಮಹಾನಂತರ ಯಾವ ಮಾತಿನಲ್ಲಿ ಮಹಾನಂತರ ಬಂತು? ಮೊದಲು ಹೇಳ್ತಾ ಇದ್ವಿ ಓ ಗಾಡ್, ಓ ದೇವರೇ, ಅಯ್ಯೋ ದೇವರೇ. ಇವಾಗ ಏನು ಹೇಳ್ತೀವಿ, ಓ ಗಾಡ್ ಅನ್ನೋದಕ್ಕೆ ಬದಲಾಗಿ ಓಹೋ ಅಂತ ಹೇಳ್ತೀವಿ. ಓಹೋ ಮೀಟೆ ಬಾಬಾ, ಓ ಗಾಡ್ ಅಂತಿದ್ವಿ, ಇವಾಗ ಓಹೋ ಮೀಟೆ ಬಾಬಾ. ಎಷ್ಟು ಅಂತರ ಬಂದ್ಬಿಡ್ತು. ಗಾಡ್ ನಹಿ ಲೇಕಿನ್ ಬಾಬಾ,
दूर से नजदीक में बाप मिल गया. ಬಾಬಾ ಹೇಳ್ತಾರೆ ಇವಾಗ ಓ ಗಾಡ್ ಅನ್ನೋದಿಲ್ಲ. ಏನು ಹೇಳ್ತೀವಿ, ಮೀಟೆ ಬಾಬಾ ಅಂತ ಹೇಳ್ತೀವಿ. ಅದರಿಂದ ದೂರದಿಂದ ಹತ್ತಿರದಲ್ಲಿ ತಂದೆ ನಮಗೆ ಸಿಕ್ಬಿಟ್ರು. ಯಾವ ದೂರದಿಂದ, ಯಾವ ಹತ್ತಿರ, ಪರಂಧಾಮದ ದೂರದಿಂದ ಹತ್ತಿರದ, ಆ ಹತ್ತಿರ, ಆ ಹತ್ತಿರದ ಮಾತಲ್ಲ. ಓ ಗಾಡ್ ಅನ್ನೋದ್ರಿಂದ, ಓಹೋ ಮೀಟೆ ಬಾಬಾ ಅನ್ನೋದ್ರಲ್ಲಿ दूरದಿಂದ ಹತ್ತಿರದಲ್ಲಿ ಬಂದ್ಬಿಟ್ರು. आपने बाप को ढूंढा तो बाप ने भी आप बच्चों को कोने कोने से ढूंढ लिया. ತಾವು ತಂದೆಯನ್ನು ಹುಡುಕಿದ್ರಿ. ತಂದೆ ತಾವು ಮಕ್ಕಳನ್ನು ಮೂಲೆ ಮೂಲೆಯಿಂದ ಹುಡುಕಿದ್ದಾರೆ. ನಾವು ಹುಡುಕಿದ್ವಿ, ಅಡ್ರೆಸ್ಸೇ ಇಲ್ಲ, ಫೋನ್ ನಂಬರೇ ಇಲ್ಲ, ಹುಡುಕಿದ್ವಿ. ತಂದೆ ನಾವು ಮಕ್ಕಳನ್ನು ಮೂಲೆ ಮೂಲೆಯಿಂದ ಹುಡುಕಿದ್ದಾರೆ. ಎಷ್ಟು ಹಳ್ಳಿಗಳು, ಸಣ್ಣ ಹಳ್ಳಿಗಳಲ್ಲೂ ಬಾಬನ ಮಕ್ಕಳಿದ್ದಾರೆ. ಬಾಬನನ್ನು ಅಷ್ಟು ಚೆನ್ನಾಗಿ ಅರ್ಥಕೊಂಡಿದ್ದಾರೆ, ಅಷ್ಟು ಚೆನ್ನಾಗಿ ಸೇವೆನೂ ಮಾಡ್ತಾರೆ. ಲೇಕಿನ್ ಬಾಪ್ ಕೋ ಮೆಹನತ್ ನಹಿ ಕರ್ನಿ ಪಡಿ. ನಮಗೆ ಕಷ್ಟ ಆಯಿತು, ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ. ಆದರೆ ತಂದೆಗೆ ಪರಿಶ್ರಮ ಪಡಬೇಕಾಗಿ ಬರಲಿಲ್ಲ. ಆಪ್ಕೋ ಬಹುತ್ ಮೆಹನತ್ ಕರ್ನಿ ಪಡಿ. ತಂದೆಯನ್ನು ಹುಡುಕ್ಲಿಕ್ಕಾಗಿ ತಮಗೆ ಬಹಳ ಪರಿಶ್ರಮ ಪಡಬೇಕಾಗಿ ಬಂತು. ಕ್ಯೋಂಕಿ ಬಾಪ್ ಕೋ ಪರಿಚಯ ತಾ, ಆಪ್ಕೋ ಪರಿಚಯ ನಹಿ ತಾ. ನಾವು ಯಾಕೆ ಹುಡುಕಿದ್ವಿ? ತಂದೆ ಪರಿಚಯ ನಮಗಿಲ್ಲ, ನಮ್ಮ ಹತ್ರ ಅಡ್ರೆಸ್ಸು ಇಲ್ಲ, ಫೋನ್ ನಂಬರು ಇಲ್ಲ. ಅವ್ರಿಗೆ ನಮ್ಮ ಪರಿಚಯ ಇತ್ತು, ತಂದೆಗೆ ನಮ್ಮ ಪರಿಚಯ ಇತ್ತು. ಯಾವ ಪರಿಚಯ? ಯಾವ ಮೂಲೆಯಲ್ಲಿ ಯಾವ ಮಗು ಇನ್ನು ಬಚ್ಚಿಟ್ಕೊಂಡಿದೆ, ಅದರದ್ದು ಸಮಯ ಈಗ ಬಂತು, ನಾನು ಆ ಮಗುವನ್ನು ನನ್ನ ಮಗುವನ್ನಾಗಿ ಮಾಡ್ಕೋಬೇಕು ಅಲ್ವಾ? ತಂದೆಗೆ ಪರಿಚಯ ಇದೆ. ಯಾವುದೋ ಮೂಲೆಯಲ್ಲಿ, ಎಷ್ಟೋ ಸಣ್ಣ ಹಳ್ಳಿಯಲ್ಲಿ ಮೂಲೆಯಲ್ಲಿರೋ ಮಗುನ ಆ ಸಮಯಕ್ಕೆ ತನ್ನ ಮಗುವನ್ನಾಗಿ ಮಾಡ್ಕೊಳ್ತಾರೆ ಅಂದರೆ, ಯಾವ ಸಮಯಕ್ಕೆ ಯಾರನ್ನು ತನ್ನ ಮಗುವನ್ನಾಗಿ ಮಾಡ್ಕೋಬೇಕು, ಅವ್ರಿಗೂ ಸಮಯ ಬಂದಿದೆ. ಆ ಪರಿಚಯ ತಂದೆಗೆ ಇದೆ ಅಲ್ವಾ? ಅದಕ್ಕೆ ಒಂದು ಸೆಕೆಂಡಿನಲ್ಲಿ ಏನು ಮಾಡ್ತಾರೆ, ಮಗುವನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಪರಿಚಯ ಸಿಕ್ತು. ಹೇಗೆ ಎಷ್ಟು ಚಿಕ್ಕ ಹಳ್ಳಿನಲ್ಲಿರೋರು ಸಹ ಎಷ್ಟು ಚೆನ್ನಾಗಿ ಬಾಬನನ್ನು ಅರ್ಥಕೊಂಡು ಸೇವೆ ಮಾಡ್ತಾರೆ. आपको बहुत मेहनत करनी पड़ी क्योंकि बाप को परिचय था, आपको परिचय नहीं था. आप सभी भी स्नेह के गीत गाते हो. ನೀವು ಸ್ನೇಹದ ಹಾಡು ಹಾಡ್ತೀರಿ. ಯಾವ ಹಾಡು ಹಾಡ್ತೀವಿ? ತಂದೆ ಸಿಕ್ಕಿದ್ರು, ತಂದೆಯನ್ನು ಪಡೆದ್ವಿ, ಎಲ್ಲವನ್ನು ಪಡೆದ್ವಿ. ಬಾಪ್ ದಾದಾ भी बच्चों के स्नेह के गीत गाते हैं. ಬಾಪ್ ದಾದಾರವರು ಸಹ ಮಕ್ಕಳ ಸ್ನೇಹದ ಹಾಡನ್ನು ಹಾಡ್ತಾರೆ. सबसे बड़े से बड़ा स्नेह का गीत रोज ಬಾಪ್ ದಾದಾ गाते हैं. ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ಸ್ನೇಹದ ಹಾಡು ಪ್ರತಿದಿನ ಮಕ್ಕಳ ಬಗ್ಗೆ ಇರುವ ಸ್ನೇಹದ ಹಾಡು ಪ್ರತಿದಿನ ಬಾಬಾ ಹಾಡ್ತಾರೆ. ಸ್ಟಾರ್ಟಿಂಗೇ ಹೇಗೆ ಮಾಡ್ತಾರೆ, ಮೀಟೆ ಮೀಟೆ ಬಚ್ಚೆ, ಕೊನೆಯನ್ನು ಹೇಗೆ ಮಾಡ್ತಾರೆ, ಮೀಟೆ ಮೀಟೆ ಬಚ್ಚೆ. जिस गीत को सुन सुन सभी स्नेही बच्चों का मन खुशी में नाचता रहता है. ಯಾವ ಹಾಡನ್ನು ಕೇಳಿ ಕೇಳಿ ಎಲ್ಲ ಸ್ನೇಹಿ ಮಕ್ಕಳ ಮನಸ್ಸು ಖುಷಿಯಲ್ಲಿ ನಾಟ್ಯ ಆಡ್ತಾ ಇರುತ್ತೆ. ಆ ಹಾಡು ಹಾಡ್ತಾರೆ ಬಾಬಾ.
ಅತ್ಯಂತ ದೊಡ್ಡ ಸ್ನೇಹದ ಹಾಡು ಪ್ರತಿದಿನ ಬಾಪ್ದಾದ ಹಾಡ್ತಾರೆ. रोज गीत गाते इसलिए यादगार में भी गीत का महत्व श्रेष्ठ रहा है. ಪ್ರತಿದಿನ ಬಾಬಾ ಹಾಡು ಹಾಡ್ತಾರೆ, ಮಕ್ಕಳ ಸ್ನೇಹದ ಹಾಡು. ಅದರಿಂದ ಬಾಬಾ ಹೇಳ್ತಾರೆ ಯಾದಗಾರಲ್ಲೂ ಸಹ ಹಾಡಿನ ಮಹತ್ವ ಬಹಳ ಶ್ರೇಷ್ಠವಾಗಿದೆ. ಭಕ್ತಿನಲ್ಲೂ ಸಹ ಹಾಡಿನ ಮಹತ್ವ ಎಷ್ಟು ಭಕ್ತರದು ಹಾಡಿರೋದು ಎಷ್ಟು ಮಹತ್ವ ಇದೆ. ಕನಕದಾಸರದು, ಪುರಂದರದಾಸರದು, ತ್ಯಾಗರಾಜರದು ಎಷ್ಟು ಮಹತ್ವ ಇದೆ ಹಾಡುಗಳಿಗೆ. ಬಾಪ್ಗೆ ಗೀತ್ ಕಾ ಯಾದಗಾರ್, ತಂದೆಯ ಹಾಡಿನ ಯಾದಗಾರ್ ಯಾವುದಾಗಿದೆ? ಗೀತಾ ಬನಾದಿ, ಭಗವಂತನ ಡೈರೆಕ್ಟ್ ವರ್ಷನ್ಸ್ ಭಗವದ್ಗೀತಾ ಗೀತೆ ಮಾಡಿದ್ದಾರೆ. ಅಲ್ಲೂ ಸಹ ಬಾಬಾ ಹಾಡಿರೋ ಹಾಡು ಎಷ್ಟು ಹಾಡುಗಳಿಗೆ ಮಹತ್ವ ಇದೆ. ಭಕ್ತಿ ಮಾರ್ಗದಲ್ಲಿ ಹಾಡುಗಳಿಗೆ ಎಷ್ಟು ಮಹತ್ವ ಇದೆ. ಇಲ್ಲಿ ತಂದೆದು ಹಾಡಿನ ಯಾದಗಾರು ಗೀತಾ, ಭಗವದ್ಗೀತಾ ಮಾಡಿದ್ದಾರೆ. और बच्चों के गीत सुन खुशी में नाचते और खुशी में आनंद में सुख में भिन्न भिन्न अनुभवों के यादगार. ಮತ್ತೆ ಮಕ್ಕಳು ಹಾಡು ಕೇಳಿ ಖುಷಿಯಲ್ಲಿ ಡ್ಯಾನ್ಸ್ ಆಡ್ತಾರೆ, ಖುಷಿಯಲ್ಲಿ ಆನಂದದಲ್ಲಿ ಸುಖದಲ್ಲಿ ಭಿನ್ನ ಭಿನ್ನ ಅನುಭವಗಳು ಮಾಡ್ತಾರೆ. ಅದರ ಯಾದಗಾರಿ ಏನು ಮಾಡಿದ್ದಾರೆ? ಭಾಗವತ್ ಬನಾದಿಯ, ಭಾಗವತ ಮಾಡಿದ್ದಾರೆ ಅಲ್ವಾ. ಮಕ್ಕಳು ಹಾಡಿ ಕೇಳಿ ಖುಷಿಯಲ್ಲಿ ಡ್ಯಾನ್ಸ್ ಮಾಡಿದ್ರು, ಆನಂದದಲ್ಲಿ ಸುಖದಲ್ಲಿ ಭಿನ್ನ ಭಿನ್ನ ಅನುಭವಗಳು ಮಾಡಿದ್ರು. ಅದು ಭಾಗವತ ಮಾಡಿದ್ದಾರೆ. ಮುರಳಿ ಕೇಳ್ತಾ ಹೇಗೆ ಗೋಪಿಕೆಯರು ದೇಹ ಸಂಬಂಧ ಪ್ರಪಂಚ ಮರೆತು ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಹಾಡಿದ್ರು, ಅದೇ ಭಾಗವತ ಅಲ್ವಾ. ಹೇಗಿದ್ದವ್ರು ಹಾಗೆ ಬಂದ್ಬಿಡೋರು, ಒಂದು ಚಪ್ಪಲಿ ಹಾಕೊಂಡು ಬಂದ್ಬಿಡೋರು. ಯಾವ ಕೆಲಸ ಇದ್ರೆ ಆ ಅಂಗಡಿ ಬಿಟ್ಬಿಟ್ಟು ಬಂದ್ಬಿಡೋರು. ಇದು ಭಾಗವತ ಆಯ್ತಲ್ವಾ ಯಾದಗಾರಲ್ಲಿ. ಮತ್ತೆ ಇನ್ನೊಂದು ಯಾದಗಾರಲ್ಲಿ ಏನಾಯ್ತು, ಲವಲೀನರಾದರು. ಭಗವಂತನ ಹಾಡು ಕೇಳಿ ಲವ್ವಲ್ಲಿ ಲೀನ ಆಗ್ಬಿಟ್ರು. ಅದಕ್ಕೆ ಹೇಳ್ತಾರಲ್ವಾ ಗೋಪಿಕೆಯರ ವಿಶೇಷತೆ, ಭಾಗವತದಲ್ಲಿ ಗೋಪಿಕೆಯರದು ವಿಶೇಷತೆ. ಒಂದ್ಸಲ ಆ ಉದ್ದವನಿಗೆ ಅಹಂಕಾರ ಬಂದ್ಬಿಡುತ್ತೆ. ಕೃಷ್ಣನ ಸ್ನೇಹಿತ ಉದ್ದವ, ನಾನು ಜ್ಞಾನಿ ಅಂತ ಅಹಂಕಾರ ಬಂದ್ಬಿಡುತ್ತೆ. ಕೃಷ್ಣನಿಗೆ ಗೊತ್ತಾಗುತ್ತಲ್ವಾ. ಆವಾಗ ಕೃಷ್ಣ ಉದ್ದವನನ್ನು ಕರೆದು, ನೋಡು ಆ ಗೋಪಿಕೆಯರಿಗೆ ಏನೂ ಜ್ಞಾನ ಇಲ್ಲ, ಸುಮ್ಮನೆ ಕೃಷ್ಣ ಕೃಷ್ಣ ಅಂದ್ಕೊಂಡು ಕುಣಿತಾ ಇರ್ತಾರೆ, ಅವ್ರಿಗೇನೂ ಜ್ಞಾನವೇ ಇಲ್ಲ. ನೀನು ಸ್ವಲ್ಪ ಹೋಗಿ ಜ್ಞಾನ ತಿಳಿಸ್ಬಿಟ್ಟು ಬಾ ಅಂದರೆ ಅವನಿಗಿನ್ನೂ ಅಹಂಕಾರ ಹೆಚ್ಚಾಗೋಯ್ತು. ನನಗೆ ನೀವು ಬೆಸದ ಪರಮಾತ್ಮ ಅಂತ ಬರ್ತಾನೆ. ಅವಾಗ ಗೋಪಿಕೆಯರಿಗೆ ಹೇಳ್ತಾನೆ, ಬನ್ನಿ ಬನ್ನಿ ನಾನು ನಿಮಗೆ ಜ್ಞಾನ ತಿಳಿಸ್ತೀನಿ ಅಂತ. ಅವಾಗ ಗೋಪಿಕೆಯರು ಹೇಳ್ತಾರೆ, ನೋಡು ನಮಗಿರೋದು ಒಂದೇ ಮನಸ್ಸು, ಆ ಮನಸ್ಸನ್ನು ಭಗವಂತನಿಗೆ ಕೊಟ್ಬಿಟ್ಟಿದ್ದೀವಿ, ಅಲ್ಲಿ ಲೀನ ಆಗೋಗ್ಬಿಟ್ಟಿದೆ. ನಾವು ಇನ್ಯಾವ ಮನಸ್ಸಿನಿಂದ ಈ ಜ್ಞಾನ ಕೂತ್ಕೊಂಡು ಕೇಳೋದು ಅಂತ ಹೇಳ್ತಾರೆ. ಅವಾಗ ಒಂದು ನಾಚಿಕೆ ಆಗುತ್ತೆ. ವೇದ ಶಾಸ್ತ್ರ ಪುರಾಣ ಇತಿಹಾಸಗಳ ಸಾರಾನೇ ಎಲ್ಲವನ್ನೂ ಮರೆತು ಒಬ್ಬ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನನಾಗುವಂತಹದ್ದು. ಪ್ರಾಕ್ಟಿಕಲಲ್ಲಿ ಅವರಲ್ಲಿ ಇದೆ, ನಿಮ್ಮಲ್ಲಿದೆ, ನಾನೇನು ನಿಮಗೆ ಜ್ಞಾನ ಹೇಳೋದು ಅಂದ್ಬಿಟ್ಟು ಅವನು ಅವನದು ಅಹಂಕಾರ ಅವನಿಗೆ ರಿಯಲೈಸ್ ಆಗುತ್ತೆ.
ಆಮೇಲೆ ಉದ್ದವ ಗೀತ ಅಂತ ಗೋಪಿಕೆಯರ ಪ್ರೀತಿಯ ಬಗ್ಗೆ ಉದ್ದವ ಗೀತ ಅಂತ ಬರೀತಾನೆ. ಆಮೇಲೆ ನಾರದಂದು ಹೇಳ್ತಾರೆ, ನಾರದನಿಗೂ ಒಂದ್ಸಲ ಅಹಂಕಾರ ಬರುತ್ತೆ, ಅವಾಗ ನಾರದನ್ನ ಕಳಿಸ್ತಾರೆ, ಗೋಪಿಕೆಯರಿಗೆ ಹೋಗಿ ಸ್ವಲ್ಪ ಜ್ಞಾನ ಹೇಳ್ಬಿಟ್ಟು ಬಾಪ, ಸುಮ್ಮನೆ ಕೃಷ್ಣ ಕೃಷ್ಣ ಅಂತಾರೆ, ಏನು ಜ್ಞಾನ ಇಲ್ಲ. ನಾರದ ಹೋಗಿ ಹೇಳ್ದಾಗ್ಲೂ ಅವ್ರು ಹಂಗೆ ಹೇಳ್ತಾರೆ, ನಮ್ಮ ಹತ್ರ ಇರೋದು ಒಂದು ಮನಸ್ಸು, ಆ ಮನಸ್ಸನ್ನ ಭಗವಂತನ ಕೊಟ್ಬಿಟ್ಟಿದ್ದೀವಿ, ಅವನಲ್ಲಿ ಅದು ಲೀನ ಆಗೋಗ್ಬಿಟ್ಟಿದೆ, ನಾವು ಯಾವ ಮನಸ್ಸಿನಿಂದ ಕೇಳೋದು ಅಂತ. ಅವಾಗ ನಾರದನಿಗೂ ರಿಯಲೈಸ್ ಆಗುತ್ತೆ ಅವನ ಅಹಂಕಾರ. ಮತ್ತೆ ಆ ಗೋಪಿಕೆಯರ ಪ್ರೀತಿಯ ಬಗ್ಗೆ ನಾರದ ಭಕ್ತಿ ಸೂತ್ರ ಅಂತ ಭಕ್ತಿ ಸೂತ್ರಗಳನ್ನು ಬರೀತಾನೆ. ಗೋಪಿಕೆಯರದು ಪ್ರೀತಿ ಹೆಂಗಿತ್ತು ಅಂತ. ನಾವು ಹೇಗೆ ಭಗವಂತಂದು ಹಾಡು ಕೇಳಿ, ಜ್ಞಾನದ ಹಾಡು ಕೇಳಿ ಹೇಗೆ ಖುಷಿಯಲ್ಲಿ ಡ್ಯಾನ್ಸ್ ಆಡಿದ್ವಿ, ಆನಂದದಲ್ಲಿ ಸುಖದಲ್ಲಿ ಭಿನ್ನ ಭಿನ್ನ ಅನುಭವಗಳನ್ನು ಮಾಡಿದ್ವಿ, ಅದರದ್ದು ಯಾವ್ದಾರು ಭಾಗವತ. ಇದೇ ಭಾಗವತ. ಜೊತೆ ಜೊತೆ ಇನ್ನೊಂದು ಕೃಷ್ಣನ ಪ್ರತಿಯೊಬ್ಬ ಗೋಪಿಕೆ ಕೃಷ್ಣ ನನ್ನ ಜೊತೆಲಿ ಇದ್ದಾಳೆ ಅಂತ ಅನುಭವ ಮಾಡೋದು. ಇವಾಗ ನಾವೇನು ಅನುಭವ ಮಾಡ್ತೀವಿ, ಬಾಬಾ ನನ್ನ ಜೊತೆ ಇದ್ದಾರೆ ಅಲ್ವಾ. ಇದೇ ಭಾಗವತ. ಆತ್ಮ ಪರಮಾತ್ಮನ ಜೊತೆ ಪಾತ್ರ ಮಾಡಿದ್ದು, ಪರಮಾತ್ಮ ಆತ್ಮಗಳ ಜೊತೆ ಪಾತ್ರ ಮಾಡಿದ್ದು, ಇದೇ ಭಾಗವತ ಅಲ್ವಾ. तो दोनों का यादगार हो गया ना. ಬಾಬಾ ಹೇಳ್ತಾರೆ, ನಮ್ದು ಯಾದಗಾರ ಆಯಿತು. ಭಕ್ತಿ ಮಾರ್ಗದಲ್ಲಿ ಹಾಡುಗಳು ಶ್ರೇಷ್ಠ, ಹಾಡುಗಳಿಗೆ ಮಹತ್ವ. ಮತ್ತೆ ಭಗವಂತಂದು ಈ ಥರ ಭಾಗವತ ಆಯಿತು, ಗೀತಾ ಜ್ಞಾನ ಆಯಿತು. ऐसे श्रेष्ठ भाग्यवान अपने को समझते हो व अनुभव करते हो. ಈ ರೀತಿ ಶ್ರೇಷ್ಠ ಭಾಗ್ಯವಾನ್ ತಮ್ಮನ್ನು ತಿಳ್ಕೊಳ್ತೀರಾ, ಅನುಭವ ಮಾಡ್ತೀರಾ. समझने वाले अनेक होते हैं लेकिन अनुभव करने वाले कोटे में कोई होते हैं. ತಿಳ್ಕೊಳ್ಳೋರು ಅನೇಕರಿದ್ದಾರೆ, ಆದರೆ ಅದೇ ರೀತಿ ಅನುಭವ ಮಾಡುವಂಥವರು ಕೋಟೆಯಲ್ಲಿ ಕೆಲವರು ಇರ್ತಾರೆ. ಕೇಶವದಾಸರು ಅಂತ ಒಬ್ಬರು ಹರಿಕಥೆ ಮಾಡೋ ಕೇಶವದಾಸರು ಅಂತ, ಅವರ ಅಣ್ಣ ಅಚ್ಯುತದಾಸರು, ಅವರು ಈ ಗೋಪಿಕೆಯರದು ಹೇಳುವಾಗ ಅಷ್ಟು ಚೆನ್ನಾಗಿ ವಿವರಣೆ ಕೊಡೋರು. ಅದನ್ನು ಕೇಳ್ತಾ ಕೇಳ್ತಾ ನಾನು ಗೋಪಿಕೆ ಅಂತ ಅನುಭವ ಮಾಡ್ತಾ ಇದ್ದೆ. ತಿಳ್ಕೊಳ್ಳೋರು ಬಹಳ ಜನ ಇದ್ದಾರೆ, ಅನುಭವ ಮಾಡೋರು ಕೋಟೆಯಲ್ಲಿ ಕೆಲವರು ಅಲ್ವಾ. ಅನುಭವಿ ಮೂರತ್ ಬಾಬ್ ಸಮಾನ್ ಸಂಪನ್ನ ಅನುಭವಿ ಮೂರತೆ. ಅನುಭವಿ ಮೂರ್ತಿಗಳು ತಂದೆಯ ಸಮಾನ ಸಂಪನ್ನ ಅನುಭವಿ ಮೂರ್ತಿಗಳು ಆಗಿದ್ದಾರೆ. ಹರ್ ಬೋಲ್ ಕಾ ಹರ್ ಸಂಬಂಧ ಕಾ ಅನುಭವ. ಅನುಭವಿ ಮೂರ್ತಿ ಅಂದರೆ ತಂದೆಯದು ಪ್ರತಿಯೊಂದು ಮಹಾವಾಕ್ಯದ್ದು ಅನುಭವ, ಮತ್ತೆ ಸಂಬಂಧದ್ದು ಅನುಭವ ಇರಬೇಕು. ಸಂಬಂಧ ದ್ವಾರ ಭಿನ್ನ ಭಿನ್ನ ಪ್ರಾಪ್ತಿಕ ಅನುಭವ. ಸಂಬಂಧದ ಮೂಲಕ ಭಿನ್ನ ಭಿನ್ನ ಪ್ರಾಪ್ತಿಗಳ ಅನುಭವ ಆಗಬೇಕು. ಯಾವ ಸಂಬಂಧದ್ದು ಯಾವ ಪ್ರಾಪ್ತಿ ಇದೆ ಆ ಅನುಭವ ಆಗಬೇಕು. ಒಂದೊಂದು ಸಂಬಂಧದ್ದು ಒಂದೊಂದು ಪ್ರಾಪ್ತಿ ಇದೆ ಅಲ್ವಾ. ತಾಯಿ ತಂದೆ ಅಂದರೆ ಪಾಲನೆ, ಟೀಚರ್ ಅಂದರೆ ಓದಿನ ಪ್ರಾಪ್ತಿ, ಸದ್ಗುರು ಅಂದರೆ ವರದಾನದ ಪ್ರಾಪ್ತಿ, ಫ್ರೆಂಡ್ ಅಂದರೆ ಫ್ರೆಂಡ್ ಇನ್ ನೀಡ್ ಫ್ರೆಂಡ್ ಇನ್ ಡೀಡ್, ಸಮಯದಲ್ಲಿ ಸಹಯೋಗ ಕೊಡುವುದು, ಆ ಪ್ರಾಪ್ತಿ ಅಲ್ವಾ. ಒಂದೊಂದು ಸಂಬಂಧದ್ದು ಒಂದೊಂದು ಪ್ರಾಪ್ತಿ ಇದೆ ಅಲ್ವಾ. ಬಾಬಾ ಹೇಳ್ತಾರೆ, ಸಂಬಂಧದ ಅನುಭವ ಅಂದರೆ ಸಂಬಂಧದ್ದು ಭಿನ್ನ ಭಿನ್ನ ಪ್ರಾಪ್ತಿಗಳ ಅನುಭವ ಆಗಬೇಕು. ಹರ್ ಶಕ್ತಿ ಕಾ ಅನುಭವ ಹೋ, ಹರ್ ಗುಣ ಕಾ ಅನುಭವ ಹೋ. ಪ್ರತಿಯೊಂದು ಶಕ್ತಿ ಅನುಭವ ಆಗಬೇಕು, ಪ್ರತಿಯೊಂದು ಗುಣ ಅನುಭವ ಆಗಬೇಕು. ಜಬ್ ಚಾಹಿ ತಬ್ ಗುಣೋ ಕೆ ಗಹನೆ ಕೋ ಧಾರಣ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ಅನುಭವ ಅಂದರೆ ಯಾವಾಗ ಬೇಕೋ ಆಗ ಆ ಗುಣದ ಒಡವೆ ನಾವು ಧಾರಣೆ ಮಾಡ್ಬೋದು. ಈ ಸರ್ವಗುಣ ವೆರೈಟಿ ಜ್ಯುವೆಲರಿ ಹೇ. ಸರ್ವಗುಣಗಳು ವೆರೈಟಿ ಒಡವೆಗಳು. ಒಡವೆಗಳಲ್ಲಿ ಎಷ್ಟಿದೆ,
ಸರ ಇದೆ, ಬಳೆ ಇದೆ, ಉಂಗುರ ಇದೆ, वाले ಇದೆ ಅಲ್ವಾ. जैसा समय जैसा स्थान हो वैसे गुणों के गहने को स्वयं को सजा सकते हो. ಎಂತಹ ಸಮಯ ಎಂತಹ ಸ್ಥಾನ ಅದೇ ರೀತಿ ಗುಣಗಳ ಒಡವೆಗಳನ್ನು ಸ್ವಯಂ ಶೃಂಗಾರ ಮಾಡಿಕೊಳ್ಳಬಹುದು. ಅಲ್ಲೂ ಸಹ ಹೇಗಿರ್ತಾರೆ, ಒಂದು ಮದುವೆ ಮನೆಗೆ ಹೋಗುವಾಗ ಹೆಂಗೆ ಶೃಂಗಾರ ಮಾಡ್ಕೊಂಡು ಹೋಗ್ತಾರೆ, ಒಂದು ಮಾಮೂಲಾಗಿ ಒಂದು ಬೇರೆ ಸ್ಥಾನಕ್ಕೆ ಹೋಗುವಾಗ ಹೇಗೆ ಶೃಂಗಾರ ಮಾಡ್ಕೊಂಡು ಹೋಗ್ತಾರೆ. ಎಂತಹ ಸಮಯ ಎಂತಹ ಸ್ಥಾನ ಅದೇ ರೀತಿ ಗುಣಗಳ ಒಡವೆಗಳನ್ನು ಬಾಬಾ ಹೇಳ್ತಾರೆ ಸ್ವಯಂ ಏನು धारणे ಮಾಡಬೇಕು. ना सिर्फ स्वयं को लेकिन औरों को भी गुणों को दान दे सकते हो. ತಾವು ಯಾವಾಗ ಧಾರಣೆ ಮಾಡ್ತೀರಿ ಆವಾಗ ಕೇವಲ ತಾವು ಗುಣಗಳ ಒಡವೆಗಳನ್ನು ಧರಿಸೋದು ಮಾತ್ರ ಅಲ್ಲ, ಬೇರೆಯವ್ರಿಗೂ ಆ ಗುಣಗಳ ದಾನ ಮಾಡ್ಬೋದು. ಹೇಗೆ ಗುಣಗಳ ದಾನ ಮಾಡೋದು, ಹೇಗೆ ಕರ್ಮದಲ್ಲಿ ಗುಣಗಳ ದಾನ ಮಾಡೋದು, ಹೇಗೆ ಗುಣಗಳ ದಾನ ಮಾಡೋದು, ಏನು ಅವರು ಕೋಪ ಮಾಡ್ಕೊಳ್ತಾ ಇದ್ದಾರೆ, ನಾನು ಶಾಂತವಾಗಿದ್ದೀನಿ. ನಾನು ಕೋಪ ಮಾಡಿಕೊಂಡೆ ಅಂದರೆ ದಾನ ಮಾಡ್ದಂಗಿಲ್ಲ. ನಾನು ಸುಮ್ಮನಾದೆ ಅಂದರೆ ಅವರು ಸುಮ್ಮನಾಗ್ಬಿಡ್ತಾರೆ. ಅವಾಗ ನಾನು ಶಾಂತಿ ದಾನ ಮಾಡಿದೆ ಅಲ್ವಾ, ಗುಣದಾನ ಮಾಡಿದೆ. ಅವರು ಅಹಂಕಾರದಲ್ಲಿದ್ದಾರೆ, ನಾನು ನನ್ನ ಅಹಂಕಾರ ತೋರಿಸಿದೆ ಅಂದರೆ ಗುಣದಾನ ಮಾಡಲಿಲ್ಲ. ನಾನು ನಮ್ರತೆಯಿಂದ ಇದ್ದೆ ಅಂದರೆ ಅವರು ಗುಣದಾನ ಮಾಡಲಿ ಅಲ್ವಾ. ಒಬ್ಬರಿಗೆ ಒಬ್ಬಾಕೆಗೆ ಒಂದು ಮಣ ಅಹಂಕಾರ ಇದೆ. ದಾಂಡೇಲಿ ತುಂಬ ವರ್ಷದಿಂದ ನಡೀತಾ ಇದ್ದಾರೆ. ಒಂದು ಮಣ ಅಹಂಕಾರ ಇದೆ. ಅವ್ರ ಮಗನಿಗೆ 4 ಮಣ ಅಹಂಕಾರ ಇದೆ. ಆಕೆ ಧಾರಣೆ ಮಾಡಿದ್ರೆ ಅವನಿಗೂ ಧಾರಣೆ ಮಾಡಿಸೋರು. ಅವ್ರಿಗೆ 1 ಮಣ ಇದೆ, ಮಗನಿಗೆ 4 ಮಣ ಇದೆ. ನಾವು ಧಾರಣೆ ಮಾಡಿದಾಗ ಬೇರೆಯವ್ರಿಗೆ ದಾನ ಮಾಡ್ಬೋದು ಅಲ್ವಾ. ना सिर्फ स्वयं को लेकिन औरों को भी गुणदान दे सकते हो. ज्ञान दान के साथ साथ गुणदान का भी बहुत महत्व है. ಜ್ಞಾನ ದಾನದ ಜೊತೆಗೆ ಜ್ಞಾನ ಹೇಳ್ತೀವಲ್ಲ ಬೇರೆಯವರಿಗೆ, ಜ್ಞಾನದಾನದ ಜೊತೆಗೆ ಗುಣದಾನಕ್ಕೂ ಸಹ ಬಹಳ ಮಹತ್ವ ಇದೆ. ಅವರನ್ನ ಪಾಪದಿಂದ ನಿಲ್ಲಿಸಿದ್ವಲ್ವಾ, ಇಲ್ಲಾಂದ್ರೆ ಇನ್ನಷ್ಟು ಕೋಪ ಮಾಡಿಕೊಂಡು ನಾನು ಪಾಪ ಮಾಡಿ ಅವ್ರನ್ನ ಇನ್ನಷ್ಟು ಪಾಪ ಮಾಡಿಸ್ಲಿಕ್ಕೆ ಏನಾಗ್ತಿದ್ದೆ, ಕಾರಣ ಆಗ್ತಿದ್ನಲ್ವಾ. ಅದಕ್ಕೆ ಜ್ಞಾನದ ಜೊತೆಗೆ ಗುಣದ ದಾನಕ್ಕೂ ಬಹಳ ಮಹತ್ವ ಇದೆ. ಅವರನ್ನು ಆ ಗುಣದಲ್ಲಿ ತಂದೆ, ಅವರನ್ನು ಆ ಪಾಪದಿಂದ ಇನ್ನಷ್ಟು ಕೋಪ ಮಾಡ್ಕೊಳ್ಳೋದ್ರಿಂದ ದೂರ ಮಾಡಿದ್ನಲ್ವ. गुणों की महादानी आत्मा कभी भी किसी के अवगुण को देखते हुए धारण नहीं करेगी. ಗುಣಗಳ ಮಹಾದಾನಿ ಆತ್ಮ ಎಂದೂ ಸಹ ಯಾರಿಗೆ ಅವಗುಣ ನೋಡ್ತಾ ಅವರು ಧಾರಣೆ ಮಾಡೋದಿಲ್ಲ. ಆ ಅವಗುಣನ ಅವರು ಧಾರಣೆ ಮಾಡೋದಿಲ್ಲ. ಅವರು ಗುಣದಾನ ಮಾಡ್ತಾರೆ. ಅವರು ಅಹಂಕಾರದಲ್ಲಿ ಬಂದರು ಅಂದರೆ ಅವರ ಗುಣ ಏನು ಮಾಡಿದ್ರು, ಧಾರಣೆ ಮಾಡಿದ್ರು. किसी के अवगुण के संग दोष में नहीं आएंगे. ಅವರು ಕೋಪ ಮಾಡಿಕೊಂಡ್ರು, ಅವರು ಅಹಂಕಾರದಲ್ಲಿ ಬಂದರು ಅಂದರೆ ಸಂಘ ದೋಷದಲ್ಲಿ ಬಂದರು. ಅದಕ್ಕೆ ಬಾಬಾ ಹೇಳ್ತಾರೆ ಗುಣದಾನ ಮಾಡಿದ್ರು ಅಂದರೆ ಅವಗುಣಗಳ ಸಂಘ ದೋಷದಲ್ಲಿ ಬರೋದಿಲ್ಲ. ಅವರಿಗೆ गुणदान द्वारा दूसरों का अवगुण गुण में परिवर्तन कर देगी. ಇನ್ನೂ ಗುಣದಾನದ ಮೂಲಕ ಅವರ ಅವಗುಣ ಯಾವುದು ಕೋಪ ಇತ್ತು ಅದನ್ನು ಶಾಂತ ಮಾಡಿದ್ರು ಅಂದರೆ ತನ್ನ ಗುಣದಿಂದ ಅವ್ರನ್ನ ಪರಿವರ್ತನೆ ಮಾಡಿದ್ರಲ್ವ. जैसे धन के भिखारी को धंधे संपन्न बना देते हैं, ಅವಗುಣ ವಾಲೋಂಕು ಗುಣದಾನ್ ದೋ. ಹೇಗೆ ಬಡವರಿಗೆ ಭಿಕಾರಿಗಳಿಗೆ ಹಣ ಕೊಟ್ಟು ಅವರನ್ನು ಸಂಪನ್ನ ಮಾಡ್ತಾರೆ,
ಅದೇ ರೀತಿ ನೀವು ಅವಗುಣದವರಿಗೆ ಗುಣದಾನ ಕೊಟ್ಟು ಗುಣಮೂರ್ತ್ ಬನಾದು, ಅವರನ್ನು ಗುಣಮೂರ್ತಿಗಳನ್ನಾಗಿ ಮಾಡಿ. ಜೈಸೆ ಯೋಗದಾನ ಶಕ್ತಿಯೋ ಕಾ ದಾನ ಸೇವಾ ಕಾ ದಾನ ಪ್ರಸಿದ್ಧ ಹೈ. ಹೇಗೆ ಜ್ಞಾನದಾನ, ಯೋಗದಾನ ಮತ್ತು ಶಕ್ತಿಗಳ ದಾನ ಇದೆಲ್ಲ ಪ್ರಸಿದ್ಧ ಆಗಿದೆ. तो गुणदान भी विशेष दान है. गुणदानನೂ ಸಹ विशेष दान ಆಗಿದೆ. गुणदान द्वारा आत्मा में उमंग उत्साही झलक अनुभव करा सकते हो. ಗುಣದಾನದ ಮೂಲಕ ಆ ಆತ್ಮನಲ್ಲಿ ಉಮಂಗ ಉತ್ಸಾಹದ ಹೊಳಪು ನಾವು ಅನುಭವ ಮಾಡಿಸ್ಬೋದು. ಅವರನ್ನು ಶಾಂತಿಯಲ್ಲಿ ತಂದ್ವಿ ಅಂದರೆ ಉಮಂಗ ಉತ್ಸಾಹದ ಹೊಳಪಿನ ಅನುಭವ ಅವರಿಗೆ ಮಾಡಿಸ್ಬೋದಲ್ವಾ. तो ऐसे सर्व महादानी मुहूर्त अर्थात अनुभवी मुहूर्त बने हो. ಈ ರೀತಿ ಸರ್ವ ಮಹಾದಾನಿ ಮುಹೂರ್ತ अर्थात अनुभवी मूर्ति ಆಗಿದ್ದೀರಾ. आज विशेष डबल विदेशी बच्चों से मिलने आए हैं. डबल विदेशी बच्चों की विशेषता तो बाप दादा ने सुनाई है. ಇಂದು ವಿಶೇಷವಾಗಿ ಡಬಲ್ ವಿದೇಶಿ ಮಕ್ಕಳೊಂದಿಗೆ ಮಿಲನ ಮಾಡಲಿಕ್ಕೆ ಬಾಬಾ ಬಂದಿದ್ದಾರೆ. ಡಬಲ್ ವಿದೇಶಿ ಮಕ್ಕಳದು ವಿಶೇಷತೆ ಬಾಪ್ ದಾದಾ ಮೊದಲು ಸಹ ತಿಳಿಸಿದ್ದಾರೆ. फिर भी बाप दादा डबल विदेशी बच्चों को दूरांदेशी बुद्धि वाले बच्चे कहते हैं. ಆದ್ರೂ ಸಹ ಬಾಪ್ ದಾದಾ ಡಬಲ್ ವಿದೇಶಿ ಮಕ್ಕಳಿಗೆ ದೂರಾಂದೇಶಿ ಬುದ್ಧಿ ಮಕ್ಕಳು ಅಂತ ಹೇಳ್ತಾರೆ. दूर होते भी बुद्धि द्वारा बाप को पहचान अधिकारी बन गए. ಅಷ್ಟು ದೂರದಲ್ಲಿದ್ದರೂ, ಭಾರತದಿಂದ ಎಷ್ಟು ದೂರದಲ್ಲಿದ್ದಾರಲ್ವ ಅಷ್ಟು ದೂರದಲ್ಲಿದ್ದರೂ ಬುದ್ಧಿಯ ಮೂಲಕ ತಂದೆಯನ್ನು ಗುರುತಿಸಿ ತಂದೆಯ ಪ್ರಾಪ್ತಿಗಳಿಗೆ ಅಧಿಕಾರಿಯಾಗಿದ್ದಾರೆ, ಆಸ್ತಿಗೆ ಅಧಿಕಾರಿಯಾಗಿದ್ದಾರೆ. ऐसे दूरांदेशी बुद्धि वाले बच्चों पर विशेषता प्रमाण बाप दादा का विशेष स्नेह है. ಈ ರೀತಿ ದೂರಾಂದೇಶಿ ಬುದ್ಧಿಯ ಮಕ್ಕಳ ಮೇಲೆ ಅವರ ಈ ವಿಶೇಷತೆ ಪ್ರಮಾಣ ಬಾಪ್ ದಾದನಿಗೆ ವಿಶೇಷ स्नेह ಇದೆ. सभी परवाने बन अपने अपने देशों से उड़ते उड़ते क्षमा के पास पहुंच गए हो ना. ಬಾಬಾ ಹೇಳ್ತಾರೆ, ಎಲ್ಲರೂ ಪತಂಗಗಳಾಗಿ ತಮ್ಮ ತಮ್ಮ ದೇಶಗಳಿಂದ ಹಾರ್ತಾ ದೀಪದ ಬಳಿ ಬಂದು ತಲುಪಿದ್ದೀರಲ್ವಾ. ಬಾಬಾ ಯಾರು? ಜ್ಯೋತಿ, ಮಹಾಜ್ಯೋತಿ, ಪರಂಜ್ಯೋತಿ. ಸಭಿ ಪಕ್ಕೆ ಪರವಾನೆ ಹೋನಾ. ಬಾಬಾ ಹೇಳ್ತಾರೆ, ಎಲ್ಲರೂ ಪಕ್ಕಾ ಪತಂಗಗಳು ಆಗಿದ್ದೀರಲ್ವಾ. क्षमा पर जलने वाले हो व कोई सिर्फ चक्कर लगाने वाले भी हो. ಕೆಲವು ಹುಳುಗಳು ಆ ದೀಪದ ಆಕರ್ಷಣೆಯಲ್ಲಿ ಹತ್ರ ಹೋಗಿ ಏನಾಗುತ್ತೆ, ಸತ್ತು ಬಿದ್ದೋಗ್ಬಿಡುತ್ತೆ. ಕೆಲವು ದೂರದಿಂದ ಸುತ್ತಾಕಿ ಹೊರಟೋಗ್ಬಿಡುತ್ತೆ. ಜನ್ನ ಅರ್ಥಾತ್ ಸಮಾನ್ ಬನ್ನ. ಬಾಬಾ ಹೇಳ್ತಾರೆ, ಬಾಬನ ಆಕರ್ಷಣೆಯಲ್ಲಿ ಸುಟ್ಟು ಹೋಗೋದು ಅಂದರೆ ತಂದೆಯ ಸಮಾನರು, ಗುಣಗಳಲ್ಲಿ ಶಕ್ತಿಗಳಲ್ಲಿ ತಂದೆಯ ಸಮಾನರು ಆಗೋದು. तो जलने वाले हो या चक्कर लगाने वाले हो, ಆ ಥರ ಸುಟ್ಟೋಗುವಂಥವ್ರ, ಸುಟ್ಟೋಗಿ ಸತ್ತೋಗುವಂಥವ್ರ, ಇಲ್ಲ ಸುತ್ತಾಕುವಂಥವ್ರ. ಅವರ ಅಹಂಕಾರ ತೋರಿಸ್ತಾ ಇದ್ದಾರೆ. ನಾನು ನಮ್ರತೆ ತೋರಿಸ್ಬೇಕು ಅಂದರೆ ನಾನು ಸತ್ತೋಗ್ಬೇಕಲ್ವಾ ಅಲ್ವಾ. ಹೇಗೆ ಬಾಬನ ಪ್ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಜ್ಯಾದಾ ಸಂಖ್ಯಾ ಕೋನ್ಸಿ ಹೈ. ಆ ಥರ ಸುಟ್ಟೋಗೋರ, ಸುತ್ತಾಕಿ ದೂರ ಹೊರಟೋಗೋರ ಯಾರ್ದು ಸಂಖ್ಯೆ ಜಾಸ್ತಿ? ಜೋ ಭಿ ಹೋ ಜೈಸೆ ಭಿ ಹೋ ಲೇಕಿನ್ ಬಾಪ್ ದಾದಾ ಕೋ ಪಸಂದ್ ಹೋ. ಮಕ್ಕಳಾಗಿದ್ದೀರಾ ಅಂದರೆ ಯಾರೇ ಆಗಿದ್ದೀರಾ, ಹೇಗೆ ಇದ್ದೀರಾ, ಬಾಪ್ ದಾದನಿಗೆ ಇಷ್ಟದವರಾಗಿದ್ದೀರಾ. ಬಾಬಾ ಇಷ್ಟಪಡ್ತಾರೆ, ಬಾಬಾ ಪಸಂದ್ ಮಾಡ್ತಾರೆ. फिर भी देखो कितनी मेहनत कर पहुंच गए हो ना. ಆದ್ರೂ ಅಷ್ಟು ವಿದೇಶಗಳಿಂದ ಬಂದು ಎಷ್ಟು ಪರಿಶ್ರಮ ಪಟ್ಟು ಬಂದು ತಲುಪಿದ್ದೀರಲ್ವ. इसलिए सदा अपने को समझो कि बाप के है
और सदा ही बाप के रहेंगे. ಅದರಿಂದ ತಮ್ಮನ್ನು ತಿಳ್ಕೊಳ್ಳಿ, ನಾನು ಸದಾ ತಂದೆಯವನಾಗಿದ್ದೀನಿ, सदा ತಂದೆಯವನಾಗಿಯೇ ಇರ್ತೀನಿ. ये दृढ़ संकल्प सदा ही आगे बढ़ाता रहेगा. ಈ ದೃಢ ಸಂಕಲ್ಪ ಸದಾ ತಮ್ಮನ್ನು ಮುಂದುವರಿಸ್ತಾ ಇರುತ್ತೆ. ಜ್ಯಾದಾ ಕಮ್ಜೋರಿಯೋ ಸೋಚೋ ನಹಿ. ಬಹಳವಾಗಿ ತಮ್ಮ ಬಲಹೀನತೆಗಳನ್ನು ಯೋಚನೆ ಮಾಡಬೇಡಿ. ಕಮ್ಜೋರಿಯೋ ಸೋಚತೆ ಸೋಚತೆ ಬಿ ಕಮ್ಜೋರ್ ಹೋ ಜಾತೆ ಹೋ. ಆ ಬಲಹೀನತೆಗಳನ್ನು ಯೋಚನೆ ಮಾಡ್ತಾ ಮಾಡ್ತಾ ಇನ್ನೂ ಬಲಹೀನರಾಗ್ಬಿಡ್ತೀರ. ಮೈ बीमार हूँ कहने से डबल बीमार हो जाते हो. ನಾನು ರೋಗಿ ಅಂತ ಹೇಳೋದ್ರಿಂದ ಡಬಲ್ ರೋಗಿ ಆಗ್ಬಿಡ್ತೀರ. मैं इतनी शक्तिशाली नहीं हूँ, मेरा योग इतना अच्छा नहीं है, मेरी सेवा इतनी अच्छी नहीं है. ಹೇಳೋರು ಈ ಥರ ಹೇಳ್ಕೊಳ್ತಾರೆ, ನಾನು ಶಕ್ತಿಶಾಲಿ ಅಲ್ಲ, ನನ್ನ ಯೋಗ ಅಷ್ಟು ಚೆನ್ನಾಗಿಲ್ಲ, ಮತ್ತು ನನ್ನ ಸೇವೆನೂ ಅಷ್ಟು ಚೆನ್ನಾಗಿಲ್ಲ. ಮೈ ಬಾಬಾ ಕಿ ಪ್ಯಾರಿ ಹೂ ವಾ ನಹಿ ಹೂ. ಬಾಬನ್ಗೆ ನಾನು ಪ್ರಿಯನಾಗಿದ್ದೀನಾ ಇಲ್ವಾ, ಬಾಬನ್ಗೆ ನಾನು ಅಂದರೆ ಇಷ್ಟನಾ, ಪ್ರೀತಿನಾ ಇಲ್ವಾ, ಪತಾ ನಹಿ ಆಗೆ ಚಲ್ ಸಕೂಂಗಾ ವಾ ನಹಿ. ಗೊತ್ತಿಲ್ಲ, ನಾನು ಕೊನೆ ತನಕ ಜ್ಞಾನದಲ್ಲಿ ನಡೀತೀನೋ ನಡೆಯೋದಿಲ್ವೋ. ये सोच भी ज़्यादा कमज़ोर बनाता है. ಈ ಯೋಚನೆಯೂ ಸಹ ನಮ್ಮನ್ನು ಏನು ಮಾಡಿಬಿಡುತ್ತೆ, ಹೆಚ್ಚಿನ ಬಲಹೀನರನ್ನಾಗಿ ಮಾಡುತ್ತೆ. ಬಲಹೀನತೆ ಯೋಚನೆ ಮಾಡೋದ್ರಿಂದ ಹೆಚ್ಚಿನ ಬಲಹೀನರು ಆಗ್ತೀವಿ. पहले माया हल्के रूप में ट्रायल करती है और आप सबको बड़ा रूप कर देते हो तो माया को चांस मिल जाता है. ಮೊದಲು ಮಾಯೆ ಹಗುರವಾದ ರೂಪದಲ್ಲಿ ಟ್ರಯಲ್ ಮಾಡುತ್ತೆ. ಈ ಥರ ಒಂದು ಹಗುರವಾಗಿ ಒಂದು ಸಂಕಲ್ಪ ಕೊಡುತ್ತೆ, ತಾವು ಅದನ್ನು ದೊಡ್ಡ ರೂಪ ಮಾಡಿಬಿಡ್ತೀರ. ಮತ್ತೆ ಮತ್ತೆ ಅದನ್ನೇ ಸಂಕಲ್ಪ ಮಾಡೋದ್ರಿಂದ ದೊಡ್ಡ ರೂಪ ಆಗುತ್ತೆ. ಮಾಯೆಗೆ ಚಾನ್ಸ್ ಸಿಗುತ್ತೆ, ಅದನ್ನು ಕಾಯಮ್ಮಾಗಿ ಕೂತ್ಕೊಳ್ಳೋದಕ್ಕೆ ಅದಕ್ಕೂ ಅವಕಾಶ ಸಿಗುತ್ತೆ. आपका साथी बनने का वो सिर्फ ट्रायल करती है, लेकिन उसकी ट्रायल को ना जानकर समझते हो कि मैं हूँ ही ऐसे. ಅದು ಸುಮ್ಮನೆ ಒಂದು ಸಂಕಲ್ಪ ಕೊಡುತ್ತೆ, ಈ ಥರ ನಾನು ಯೋಗದಲ್ಲಿ ಬಲಹೀನನಾಗಿದ್ದೀನಿ ಅಂತ. ಅದು ಟ್ರಯಲ್ ಮಾಡುತ್ತೆ, ಒಂದು ಸಂಕಲ್ಪ ತರಿಸುತ್ತೆ. ಅದು ಆ ಟ್ರಯಲ್ ತಿಳ್ಕೊಳ್ದೀರಾ, ಹೌದು ನಾನು ಹಾಗೇ ಇದ್ದೀನಿ ಈ ರೀತಿ ಅಂತ ಏನು ಹೆಚ್ಚು ಮಾಡಿಕೊಳ್ಳೋದು ಆ ಬಲಹೀನತೆಯನ್ನು. इसलिए वो भी साथी बन जाती है. ಅದು ಏನಾಗ್ಬಿಡುತ್ತೆ, ಜೊತೆಗಾರ ಆಗ್ಬಿಡುತ್ತೆ. ಕಮ್ಜೋರಿ ಕಿ ಸಾಥಿ ಮಾಯಾ ಹೇ. ಬಲಹೀನರ ಜೊತೆಗಾರ ಯಾರು? ಮಾಯೆ. कभी भी कमजोर संकल्पों को बार बार वर्णन करो ना सोचो. ಎಂದೂ ಸಹ ಬಲಹೀನ ಸಂಕಲ್ಪಗಳನ್ನು ಪುನಃ ಪುನಃ ವರ್ಣನೆನೂ ಮಾಡಬೇಡಿ, ಯೋಚನೆನೂ ಮಾಡಬೇಡಿ. ಬಾರ್ ಬಾರ್ ಸೋಚನೆ से भी ಪುನಃ ಪುನಃ ಆ ಬಲಹೀನತೆಯನ್ನು ಯೋಚನೆ ಮಾಡೋದ್ರಿಂದ ಸ್ವರೂಪ ಬನ್ ಜಾತೆ ಹೋ, ಸ್ವರೂಪ ಆಗ್ಬಿಡ್ತೀರ. ಸದಾ ಏ ಸೋಚೋ ಕಿ, ಸದಾ ಇದನ್ನು ಯೋಚನೆ ಮಾಡಿ. ಏನು ಯೋಚನೆ ಮಾಡಬೇಕು? ಮೈ ಬಾಬಾ ಕಾ नहीं बनेगा तो और कौन बनेगा. ನಾನು ಬಾಬನವನಾಗಲಿಲ್ಲ ಅಂದರೆ ಬೇರೆ ಇನ್ಯಾರು ಆಗ್ತಾರೆ. ಮೈ ಹಿ ತಾ ವ ಮೈ ಹಿ ಥಿ. ನಾನೇ ಆಗಿದ್ದೆ, ಮೈ ಹಿ ಹೂँ, ಕಲಪ್ ಕಲಪ್ ಮೈ ಹಿ ಬನೂಂಗಾ. ನಾನೇ ಆಗಿದ್ದೆ, ಇವಾಗಲೂ ನಾನೇ ಆಗಿದ್ದೇನೆ, ಕಲ್ಪ ಕಲ್ಪ ನಾನೇ ಆಗ್ತೇನೆ. ಏ ಸಂಕಲ್ಪ ತಂದರುಸ್ತ್ ಮಾಯಾಜೀತ್ ಬನಾದೆ. ಇದು ಆರೋಗ್ಯವಂತರನ್ನಾಗಿ ಮಾಯಾಜೀತರನ್ನಾಗಿ ಮಾಡಿಬಿಡುತ್ತೆ. कमजोरी पीछे आती है, आप उसको ना पहचान सत्य समझ लेते हो. माया अपना बना देती है. ಬಾಬಾ ಹೇಳ್ತಾರೆ, ಮಾಯೆ ಏನು ಮಾಡುತ್ತೆ, ಗುರುತಿಸೋದಿಲ್ಲ ನಾವು ಮಾಯೆನ. ಹಗುರವಾಗಿ ಸಂಕಲ್ಪ ಬಂದಾಗಲೇ ಮಾಯೆ ಅಂತ ಗುರುತಿಸೋದಿಲ್ಲ. ಏನಂತ ತಿಳ್ಕೊಂಡ್ಬಿಡ್ತೀವಿ, ಸತ್ಯ ಅಂತ ತಿಳ್ಕೊಂಡು ಮಾಯೆಯನ್ನು
ಜೊತೆಗಾರನನ್ನಾಗಿ ಮಾಡ್ಕೊಂಡ್ಬಿಡ್ತೀವಿ, ನಮ್ಮವನನ್ನಾಗಿ ಮಾಡ್ಕೊಂಡ್ಬಿಡ್ತೀವಿ. ಜೈಸೆ ಸೀತಾ ಕಾ ಡ್ರಾಮಾ ದಿಖಾತೆ ಹೋನಾ, ಸೀತೆದು ಡ್ರಾಮಾ ತೋರಿಸ್ತಾರಲ್ವಾ, ಏನು ತೋರಿಸ್ತಾರೆ? भिखारी था नहीं लेकिन सीता ने भिखारी समझ लिया. ಅವನು ಸನ್ಯಾಸಿ ಅಲ್ಲ, ರಾವಣ ಸನ್ಯಾಸಿ ರೂಪದಲ್ಲಿ ಬಂದ, ಅವನು ಸನ್ಯಾಸಿ ಅಲ್ಲ. ಸೀತೆ ಏನು ತಿಳ್ಕೊಂಡ್ಬಿಟ್ಲು? ಸನ್ಯಾಸಿ ಅಂತ ತಿಳ್ಕೊಂಡ್ಬಿಟ್ಲು. ಭಿಕಾರಿ, ಭಿಕ್ಷೆ ಬೇಡ್ತಾ ಇದ್ದಾನೆ, ಭಿಕಾರಿಗೆ ಕೊಡಬೇಕು ಅಂತ ತಿಳ್ಕೊಂಡ್ಬಿಟ್ಲು. वो तो सिर्फ ट्रायल करने आया और उसे सच समझ लिया. ಅವನು ಸನ್ಯಾಸಿ ರೂಪದಲ್ಲಿ, ಭಿಕಾರಿ ರೂಪದಲ್ಲಿ ಟ್ರಯಲ್ ಮಾಡಲಿಕ್ಕೆ ಬಂದ. ಮಾಯೆ ಆ ಥರ ಟ್ರಯಲ್ ಮಾಡ್ಲಿಕ್ಕೆ ಬಂತು. ಅದನ್ನು ಸೀತೆ ಏನು ತಿಳ್ಕೊಂಡ್ಬಿಟ್ಲು? ಸತ್ಯ ಅಂತ ತಿಳ್ಕೊಂಡ್ಬಿಟ್ಲು. ನಿಜವಾಗ್ಲೂ ಸನ್ಯಾಸಿ ಭಿಕಾರಿ ಅಂತ ತಿಳ್ಕೊಂಡ್ಬಿಟ್ಲು. इसलिए उसने उसको उनका बोलापन देख अपना बना लिया. ಅದರಿಂದ ಅವನೇನು ಮಾಡ್ದ? ರಾವಣ ಆ ಮುಗ್ಧತನವನ್ನು ನೋಡಿ, ಸೀತೆಯ ಮುಗ್ಧತನ, ಅಸತ್ಯನ ಸತ್ಯ ಅಂತ ತಿಳ್ಕೊಂಡ್ಲಲ್ವ, ಆ ಮುಗ್ಧತನವನ್ನು ನೋಡಿ ಅವನೇನು ಮಾಡ್ದ? ಎತ್ಕೊಂಡು ಹೋಗ್ಬಿಟ್ಟ. ये भी व्यर्थ संकल्प, कमजोर संकल्प, माया का रूप बन आते हैं. ಈ ವ್ಯರ್ಥ ಸಂಕಲ್ಪ, ಬಲಹೀನ ಸಂಕಲ್ಪ ಮಾಯೆ ರೂಪದಲ್ಲಿ ಬರೋದು, ಮೊದಲು ಮಾಯೆ ರೂಪದಲ್ಲಿ ಬರುತ್ತೆ. ಟ್ರಯಲ್ करने के लिए लेकिन बोले बन जाते हो. ಅದು ಟ್ರಯಲ್ ಮಾಡ್ಲಿಕ್ಕೆ ಬರುತ್ತೆ, ಆದರೆ ನೀವು ಮುಗ್ಧರಾಗ್ಬಿಡ್ತೀರ. ಇಸ್ಲಿಯೇ वो अपना बना देती है. ಅದರಿಂದ ಮಾಯೆ ತನ್ನವನನ್ನಾಗಿ ಮಾಡ್ಕೊಂಡ್ಬಿಡುತ್ತೆ. ಮೈ ಹೂँ ही ऐसी, ऐसे करते करते माया अपना स्थान बना देती है. ನಾನು ಹಾಗೇ ಇದ್ದೀನಿ, ನನ್ನ ಯೋಗ ಸರಿ ಇಲ್ಲ ಅಲ್ವಾ, ನಾನು ಬಲಹೀನ ಆತ್ಮ, ನಾನು ರೋಗಿ, ಈ ಥರ ಎಲ್ಲ ಯೋಚನೆ ಮಾಡಿ ನಾನು ಇರೋದೇ ಹಾಗೆ. ಆ ಥರ ಮಾಯೆ ಏನು ಮಾಡುತ್ತೆ? ಅಪನಾ ಸ್ಥಾನ ಬನಾ ದೇತಿ ಹೈ, ತನ್ನ ಸ್ಥಾನ ಮಾಡ್ಕೊಂಡ್ಬಿಡುತ್ತೆ. ಐಸೆ ಕಮ್ಜೋರ್ ಹೋ ನಿಹಿ, ಸಮರ್ಥ ಹೋ. ಅದರಿಂದ ಬಾಬಾ ಹೇಳ್ತಾರೆ, ಆ ರೀತಿ ನೀವು ಬಲಹೀನರಲ್ಲ, ನೀವು ಸಮರ್ಥರಾಗಿದ್ದೀರಾ. ಮಾಸ್ಟರ್ ಸರ್ವಶಕ್ತಿವಾನ್ ಹೋ, ಬಾಪ್ ದಾದಾ ಕೆ ಚುನೆ ಹುಯೆ ಕೋಟೋ ಮೇ ಕೋಯಿ ಹೋ. ಬಾಪ್ ದಾದಾ ಸೆಲೆಕ್ಟ್ ಮಾಡ್ಕೊಂಡಿರೋದು, ಹುಡುಕಿ ಹುಡುಕಿ ಆರಿಸ್ಕೊಂಡಿರೋದು, ಕೋಟಿಯಲ್ಲಿ ಕೆಲವರಾಗಿದ್ದೀರಿ. ಐಸೆ ಕಮ್ಜೋರ್ ಕೈಸೆ ಹೋ ಸಕ್ತೆ? ಆ ಥರ ಬಲಹೀನರು ನೀವು ಹೇಗಾಗ್ಲಿಕ್ಕೆ ಸಾಧ್ಯ? ಬಾಬಾ ಸೆಲೆಕ್ಟ್ ಮಾಡಿ ಆರಿಸ್ಕೊಂಡಿದ್ದಾರೆ. ಈ ಸೋಚನಾ ಹಿ ಮಾಯಾಕ್ಕೂ ಸ್ಥಾನ ದೇನಾ ಹೈ. ಈ ಥರ ಯೋಚನೆ ಮಾಡೋದು ಏನು? ಮಾಯೆಗೆ ಸ್ಥಾನ ಕೊಡೋದು. ಸ್ಥಾನ ದೇಕರ್ ಫಿರ್ ಏ ಕಹತೆ ಹೋ, ಸ್ಥಾನ ಕೊಟ್ಬಿಡ್ತೀರಾ, ನಂತರ ಪುನಃ ಪುನಃ ಹೇಳ್ತೀರಾ, ಅಬ್ ನಿಕಾಲು, ಬಾಬಾ ನನ್ನನ್ನು ಇದರಿಂದ ಹೊರಕ್ಕೆ ತೆಗೀರಿ. स्थान देते ही क्यों हो? कोई कमजोर नहीं, सब मास्टर हो. ಯಾಕೆ ಸ್ಥಾನ ಕೊಡ್ತೀರಾ? ಯಾರು ಬಲಹೀನರಲ್ಲ, ಎಲ್ಲರೂ ಏನಾಗಿದ್ದೀರಾ? ಮಾಸ್ಟರ್ ಆಗಿದ್ದೀರಾ. ಸದಾ ಬಹಾದೂರ್, ಸದಾಕೆ ಮಹಾವೀರ್ ಹೋ. ಸದಾ ಪರಾಕ್ರಮಿಗಳು, ಸದಾ ಮಹಾವೀರರು ಆಗಿದ್ದೀರಾ. ಯಹಿ ಶ್ರೇಷ್ಠ ಸಂಕಲ್ಪ ರಖೋ. ಯಾವುದು? ಸದಾ ಬಾಪ್ಗೆ ಸಾಥಿ ಹೈ. ಸದಾ ನಾನು ತಂದೆಗೆ ಜೊತೆಗಾರನಾಗಿದ್ದೀನಿ. ಜಹಾ ಬಾಪ್ಗೆ ಸಾಥಿ ಹೈ ವಹಾ ಮಾಯಾ ಸಾಥಿ ನಹಿ ಬನಾ ಸಕ್ತಿ. ಎಲ್ಲಿ ತಂದೆಗೆ ಜೊತೆಗಾರರಾಗಿದ್ದೀರಿ, ಅಲ್ಲಿ ಮಾಯೆ ಜೊತೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮಧುಬನ್ ಮೇ ಕಿಸ್ಲಿಯೇ ಆಯೆ ಹೋ. ಮಧುಬನಕ್ಕೆ ಯಾಕೆ ಬಂದಿದ್ದೀರಾ? ಮಕ್ಕಳು ಪ್ರಶ್ನೆ ಹೇಳಿದ್ರು, माया को छोड़ने, माया बिड़लिक्काಗಿ. मधुबन महायज्ञ है ना, तो यज्ञ में स्वाहा करने आए हो, लेकिन बाप दादा कहते हैं सभी अपनी विजय अष्टमी मनाने आए हो. ಯಜ್ಞದಲ್ಲಿ ಸ್ವಾಹ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂದಾಗ ಬಾಪ್ ದಾದಾ ಹೇಳ್ತಾರೆ, ಎಲ್ಲರೂ ತಮ್ಮ ವಿಜಯ ಅಷ್ಟಮಿ ಆಚರಣೆ ಮಾಡಲಿಕ್ಕಾಗಿ
ಬಂದಿದ್ದೀರಿ. ವಿಜಯ್ के तिलक की ಸೆರೆಮನಿ ಮನಾನೆ ಆಯೆ ಹೋ. ವಿಜಯದ ತಿಲಕ ಇಟ್ಕೊಳ್ಳುವ ಸೆರೆಮನಿ ಆಚರಣೆ ಮಾಡಲಿಕ್ಕಾಗಿ ಬಂದಿದ್ದೀರಾ. विजयी बन करके विजय के तिलक के सेरेमनी मनाने आए हो ना. ವಿಜಯಿಯಾಗಿ ವಿಜಯದ ತಿಲಕ ಆ ಸೆರೆಮನಿ ಆಚರಣೆ ಮಾಡಲಿಕ್ಕಾಗಿ ಬಂದಿದ್ದೀರಲ್ವಾ. जी हाँ, ಕಾಪಿ करने में सब होशियार हो, ये भी गुण है. ಬಾಬಾ ಹೇಳ್ತಾರೆ, ಮಕ್ಕಳು ಹೌದು ಅಂತ ಹೇಳಿದ್ರು, ಕಾಪಿ ಮಾಡೋದ್ರಲ್ಲಿ ಎಲ್ಲರೂ ಬುದ್ಧಿವಂತರಾಗಿದ್ದೀರಾ, ಇದು ಒಂದು ಗುಣ ಆಗಿದೆ. ಯಹಾ ಬಿ ಬಾಪ್ ಕೋ ಕಾಪಿ ಕರ್ನಾ ಹೈ, ಇಲ್ಲಿ ತಂದೆಯನ್ನು ಕಾಪಿ ಮಾಡಬೇಕು. ಫಾಲೋ ಕರ್ನಾ ಅರ್ಥಾತ್ ಕಾಪಿ ಕರ್ನಾ. ಫಾಲೋ ಮಾಡೋದು ಅಂದ್ರೆ ಏನು? ಕಾಪಿ ಮಾಡೋದು. ये तो सहज है ना. आप अपना देश छोड़कर आते हो तो बाप दादा भी अपना देश छोड़कर आते हैं. ತಾವು ತಮ್ಮ ದೇಶ ಬಿಟ್ಟು ಬರ್ತೀರಾ, ವಿದೇಶದಿಂದ ಭಾರತಕ್ಕೆ ಬರ್ತೀರಾ ಅಂದಾಗ ಬಾಪ್ ದಾದಾನು ತನ್ನ ಪರಂಧಾಮದ ದೇಶ ಬಿಟ್ಟು ಇಲ್ಲಿ ಬರ್ತಾರಲ್ವಾ. ಬಾಪ್ ದಾದಾ ಕಿ ಪ್ರವೃತ್ತಿ ನಹಿ ಹೈ ಕ್ಯಾ? ಬಾಪ್ ದಾದನ್ಗೂ ಏನು ಪ್ರವೃತ್ತಿ ಇಲ್ವಾ, ಕೆಲಸ ಇಲ್ವಾ? ಸಾರೆ ವಿಶ್ವಕ್ಕೆ ಕಾರ್ಯಕ್ಕೋ छोड़ यहाँ आते हैं. ಇಡೀ ವಿಶ್ವದ ಕಾರ್ಯ ಬಿಟ್ಟು ಇಲ್ಲಿ ಬರ್ತಾರೆ. विश्व की प्रवृत्ति बाप की प्रवृत्ति है ना. विश्वದ ಪ್ರವೃತ್ತಿ ಬಾಬಾ ವಿಶ್ವ ಸೇವಾದಾರಿ, ವಿಶ್ವ ಕಲ್ಯಾಣಕಾರಿ. ವಿಶ್ವದ ಪ್ರವೃತ್ತಿ ತಂದೆಯ ಪ್ರವೃತ್ತಿ ಅಲ್ವಾ. बाप के लिए तो सभी बच्चे हैं, अंजलि तो सबको देनी है. ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದಾರೆ. ಬಾಬಾ ಹೇಳ್ತಾರೆ, ಕೊನೆಗೆ ಸ್ವಲ್ಪ ಆದರೂ ಆ ಮಕ್ಕಳಿಗೆ ಕೊಡಬೇಕು. ವರ್ಷನೇ ದೇತೆ ಹೇನಾ, ಆಸ್ತಿ ಕೊಡೋದಿಲ್ಲ. ಮಕ್ಕಳಾಗಲಿಲ್ಲ ಅಂದರೆ, ಡೈರೆಕ್ಟ್ ಮಕ್ಕಳಾಗಲಿಲ್ಲ ಅಂದರೆ, ಆದರೆ ಎಲ್ಲರಿಗೂ ಸ್ವಲ್ಪ ಆದರೂ ಪ್ರಾಪ್ತಿ ಕೊಡಬೇಕಲ್ವಾ. अच्छा, सर्वश्रेष्ठ अधिकारी बाप समान सदा महादानी वरदानी आत्माओं को सदा महान अंतर द्वारा स्वयं को महान अनुभव करने वाले. ಯಾವುದು ಸ್ವಯಂ ಮಹಾನ್ ಅಂತರದ ಮೂಲಕ ಸ್ವಯಂವನ್ನು ಮಹಾನ್ ಅಂತ ಅನುಭವ ಮಾಡೋದು ಮಾತಿಗೆ ಯಾವುದು ಹೇಳಿದ್ರು ಬಾಬಾ? ಅಂತರದ ಮಾತು ಯಾವುದು ಹೇಳಿದ್ರು? ಓ ಬಾಬಾ ಅಂತ ಹೇಳ್ತಾ ಇದ್ವಿ, ಇವಾಗ ಓಹೋ ಮೀಟೆ ಬಾಬಾ. सदा माया को पहचान माया जीत सर्वशक्ति स्वरूप श्रेष्ठ आत्माओं को चारों ओर के देश विदेश के लगन में मगन रहने वाले, बाप से रूहान करने वाले, बाप से मिलन मनाने वाले, याद प्यार देने और पत्रों द्वारा भेजने वाले, कुछ मीठे मीठे समाचार और स्वा के सर्व के स्नेह के पुरुषार्थ के समाचार देने वाले सर्व बच्चों को बाप दादा सम्मुख देख याद प्यार दे रहे हैं. साथ साथ परवाने बन क्षमा के ऊपर जलने वाले अर्थात हर कदम में बाप समान बनने वाले बच्चों को स्नेह संपन्न याद प्यारो नमस्ते. बच्चों की रूहानी माता बाप दादा को याद प्यार मॉर्निंग